ಯಲಹಂಕ ಸಿಂಗನಾಯಕನಹಳ್ಳಿಯಲ್ಲಿ ಅದ್ಧೂರಿ ಹಿಂದೂ ಸಮಾಜೋತ್ಸವ. ಸಿಂಗನಾಯಕನಹಳ್ಳಿಯ ರಾಜಬೀದಿಗಳಲ್ಲಿ ಬೃಹತ್ ಶೋಭಾಯಾತ್ರೆ. ಜಿಟಿ ಮಳೆಯನ್ನು ಲೆಕ್ಕಿಸದೆ ಶೋಭಾಯಾತ್ರೆಯಲ್ಲಿ ಭಾಗಿಯಾದ ಹಿಂದೂ ಕಾರ್ಯಕರ್ತರು. ಶೋಭಾಯಾತ್ರೆಯಲ್ಲಿ ಗಮನ ಸೆಳೆದ ಸ್ತಬ್ಧ ಚಿತ್ರಗಳು ಮತ್ತು ಸಾಂಸ್ಕೃತಿಕ ಕಲಾಮೇಳಗಳು. ಯಲಹಂಕ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ನಡೆದ ಹಿಂದೂ ಸಮಾಜೋತ್ಸವ ಶೋಭಾಯಾತ್ರೆ ಕಾರ್ಯಕ್ರಮ. ಶೋಭಾಯಾತ್ರೆಯಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ದಿಬ್ಬೂರು ಜಯಣ್ಣ, ಬಿಜೆಪಿ ಮುಖಂಡ ಎಸ್ಎನ್ ರಾಜಣ್ಣ, ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಹೊನ್ನೇನಹಳ್ಳಿ ಮುನಿರೆಡ್ಡಿ, ಪ್ರಶಾಂತ್, ಎಸ್ಜಿ ಹಾಗೂ ಬಾಬು ಹಾಗೂ ಸಿಂಗನಾಯಕನಹಳ್ಳಿಯ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಹಿಂದೂ ಸಮಾಜೋತ್ಸವದಲ್ಲಿ ಭಾಗಿಯಾಗಿದ್ದರು. ಶೋಭಾಯಾತ್ರೆ ನಂತರ ಪುನೀತ್ ರಾಜ್ಕುಮಾರ್ ಸಭಾಂಗಣದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ವೇದಿಕೆ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿಯ ಸಂಸ್ಥಾನ ಮಠದ ಸೌಮ್ಯಾನಂದ ಸ್ವಾಮೀಜಿ ಹಾಗೂ ಆರ್ಎಸ್ಎಸ್ ಮುಖಂಡ ಎಸ್ಆರ್ ಅನಂತಜಿ, ಹಿಂದೂ ಸಮಾಜೋತ್ಸವ ಸಮಿತಿಯ ಅಧ್ಯಕ್ಷರಾದ ಚೆಲುವರಾಜುರವರು ಭಾಗಿಯಾಗಿದ್ದರು. ಭಾರತ್ ಮಾತಾ ಕೇ. ಎರಡು ಕೈಯನ್ನ ಮುಷ್ಟಿ ಕಟ್ಟಿ ಮೇಲಕ್ಕೆತ್ತುತ್ತ ಜೋರಾಗಿ ಹೇಳಬೇಕು, ಭಾರತ್ ಮಾತಾ ಕೇ, ಭಾರತ್ ಮಾತಾ ಕೇ. ಒಂದೇ ಒಂದೇ ಒಂದೇ. ನಾವೆಲ್ಲ ಇಲ್ಲಿ ಒಟ್ಟು ಸೇರಿದ್ದೀವಿ. ಸಂಘ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 3 ಅಕ್ಷರದಿಂದ ಪರಿವರ್ತನೆಯಾಗಿ ಸಮಾಜ ಕನ್ನಡದ 3 ಅಕ್ಷರ ಆಗುತ್ತಿದೆ. ಅದಕ್ಕಾಗಿ ಈ ಪ್ರಯತ್ನ ಇಡೀ ದೇಶವ್ಯಾಪಿಯಾಗಿ ನಡೀತಾ ಇದೆ. ಬಂಧುಗಳೇ, 1925ಕ್ಕೆ ಹಿಂದೂ ಸಮಾಜೋತ್ಸವ ಅದ್ದೂರಿಯಾಗಿ ಶೋಭಾಯಾತ್ರೆ ಆಯಿತು. ಕಾರ್ಯಕ್ರಮದ ಉದ್ದೇಶ ಹೇಗೆ ನಡೀತಾ ಇದೆ? ಒಟ್ಟಾರೆ ನಮ್ಮ ಕ್ಷೇತ್ರದಲ್ಲಿ ಸುಮಾರು 43 ಕಡೆ ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ನನ್ನ ಊರಿನಲ್ಲಿ ಕೂಡ ಹಿಂದೂ ಸಮಾಜೋತ್ಸವ ನನ್ನ ನಿರೀಕ್ಷೆಗೆ ಮೀರಿ ಜನ ಕೂಡ ಬಂದಿದ್ರು. ಸುಮಾರು 10,000 ಮೆರವಣಿಗೆಯಲ್ಲಿ ಇದ್ದಂಥ ಜನ ವಾದ್ಯಗಳೊಂದಿಗೆ, ದೇವರ ಮೆರವಣಿಗೆಗಳೊಂದಿಗೆ, ಘೋಷವಾಕ್ಯಗಳೊಂದಿಗೆ ಮಳೆ ಬೀಳ್ತಾ ಇದ್ರು. ಸ್ವಲ್ಪ ಸಣ್ಣ ಮಳೆ ಬೀಳ್ತಾ ಇದ್ರು ಕೂಡ ಉತ್ಸಾಹ ಕುಗ್ಗಿರಲಿಲ್ಲ. 100 ಮಹಿಳೆಯರು ಕಳಸಗಳನ್ನು ಹೊತ್ಕೊಂಡು ಸುಮಾರು 4 ಕಿಲೋಮೀಟರ್ಗೆ ಹೆಚ್ಚು ಮೆರವಣಿಗೆಯನ್ನು ಮಾಡಿದ್ವಿ. ಮತ್ತು ಇವತ್ತು ನಮಗೆ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಬರಬೇಕಾಗಿತ್ತು. ಅವರು ಅನಿವಾರ್ಯವಾಗಿ ರಷ್ಯಾಗೆ 2 ದಿನಗಳ ಹಿಂದೆ ಆ ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ರಾತ್ರಿ ನನಗೆ ಫೋನ್ ಮಾಡಿ ಮತ್ತೆ ಸ್ವಾಮೀಜಿಗಳನ್ನು ಇವತ್ತು ಚುಂಚನಗಿರಿ ಮಠದಿಂದ ಕಳಿಸಿದ್ರು. ಭಾಳ ಪ್ರಮುಖ ಭಾಷಣಕಾರರಾದಂಥ ಕಲ್ಕಡ ಪ್ರಭಾಕರ್ ರಾಯರದು ಕೂಡ ನಮಗಾಗಿತ್ತು. ಆದರೆ ಮೊನ್ನೆ ಒಂದು ಕೇಸು ಅವ್ರ ಮೇಲೆ ಆಗಿ 5ನೇ ತಾರೀಕು ಕೂಡ ಅವರೆಲ್ಲೂ ಕೂಡ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಅವರನ್ನು ಹೊರಗಡೆ ಬಿಟ್ಟಿಲ್ಲ. ಅವರು ಬಂದಿದ್ರೆ ಇನ್ನೂ ಚೆನ್ನಾಗಿ ಕಾರ್ಯಕ್ರಮ ಆಗ್ತಾಯಿತ್ತು. ಆದರೂ ಕೂಡ ನಮ್ಮ ಕ್ಷೇತ್ರ ಮೊದಲಿಂದ ಕೂಡ ಹಿಂದೂಗಳ ಪ್ರಬಲವಾದಂಥ ಸಂಘಟನೆ ಇರ್ತಕ್ಕಂಥ ಕ್ಷೇತ್ರ. ಹಿಂದೂ ಸಮಾಜೋತ್ಸವ ಅಂತ ಹೇಳಿದ್ರೆ ನಾವೇನು ಯಾರ ಮೇಲೆ ಆಕ್ರಮಣ ಮಾಡೋದಲ್ಲ. ನಮ್ಮ ದೇಶದ ಇತಿಹಾಸದಲ್ಲಿ ಯಾವತ್ತೂ ನಮ್ಮ ದೇಶದವ್ರು ಬೇರೆ ಮೇಲೆ ಆಕ್ರಮಣ ಮಾಡಿಲ್ಲ. ಬೇರೆಯವ್ರಗಳಿಂದ ತುಳ್ಕೊಂಡಿರ್ತಕ್ಕಂಥದ್ದು ಇನ್ನೂ ಕೂಡ ತುಳಿಸ್ಕೊಬಾರ್ದು. ಅಟ್ಲೀಸ್ಟ್ ನಾವು ಒಂದಾಗಿರಬೇಕು. ಯಾರು ನಮ್ಮ ಮೇಲೆ ಯಾವತ್ತಾದ್ರೂ ತುಳಿತಕ್ಕೆ ನಮ್ಮ ಮೇಲೆ ಬಂದಾಗ, ನಮ್ಮ ಧರ್ಮಕ್ಕೆ ಅಪಮಾನ ಮಾಡಿದಾಗ, ನಮ್ಮ ಮೇಲೆ ಏನೋ ಆಕ್ರಮಣ ಮಾಡಿದಾಗ ನಾವು ಸಿದ್ಧವಾಗಿರಬೇಕು. ನಾವು ಹಿಂದೂ ಸಮಾಜ ಮಲಗಿರಬಾರ್ದು. ಮಲಗಿ 1000 ವರ್ಷ ನಾವು ಅರ್ಧಕ್ಕಿಂತ ಜಾಸ್ತಿ ದೇಶವನ್ನು ಕಳ್ಕೊಂಡಿದ್ದೀವಿ. ಇನ್ನು ಮುಂದೆ ನಾವು ಎಚ್ಚರವಾಗಿರಬೇಕು ಅಂತಕ್ಕಂಥದ್ದನ್ನೇ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ಈ ಪ್ರಯುಕ್ತ ಇವತ್ತು ಹಿಂದೂ ಸಮಾಜೋತ್ಸವ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಡೆ ಕೂಡ ಸಣ್ಣ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ 2,000, 3,000 ಈ ಥರ ಎಲ್ಲ ಕಾರ್ಯಕರ್ತರು ಎಲ್ಲ ಸೇರಿ ತುಂಬ ಚೆನ್ನಾಗಿ ಆಗ್ತಾ ಇದೆ. ನಿಜಕ್ಕೂ ಕೂಡ ಇದು ಇಡೀ ದೇಶದಲ್ಲಿ ಎದ್ದಾಗ ಮತ್ತೊಂದು ಸರಿ ಹಿಂದೂ ಅಲೆ ಎದ್ದೇಳ್ತದೆ. ಮತ್ತೆ ನಾವು